ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿ ಮಾಡಿ ತೋರ್ಸಾತೀನಿ ರೀ ನಾನು. ಬರ್ರಿ ಅದಕ್ಕೆ ಏನೇನು ಬೇಕಂತೇಳಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ನೋಡ್ಕೊಂಬರೋಣ ಅಂತ. ಫಸ್ಟಿಗೆ ನಾ ಇಲ್ಲಿ ಒಂದು ಬೌಲಷ್ಟು ಕಾರ್ನ್ ತೊಗೊಂಡಿನಿ ನೋಡಿರಿ. ಗೊತ್ತಲ್ಲ, ಮೆಕ್ಕೆಜೋಳ ಹಸಿದು. ಇದನ್ನು ಒಂದು ಕುಕ್ಕರ್ ಒಳಗೆ ನಾನು ಬೇಯಿಸಕ್ಕೆ ಇಟ್ಕೊಂಡ್ಬಿಡ್ತೀನಿ ಅಂತ. ಫಸ್ಟಿಗೆ ಏನಿಲ್ಲ ಅಂದ್ರೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ರೀ. ಇದು ಚೆನ್ನಾಗಿ ಈಗ ಕುದೀಲಿ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಂಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಫಾಲೋ ಮಾಡೋದು ಮರಿಬೇಡ್ರಿ. ಓಕೆ, ಈಗ ನೋಡಿರಿ, ಸ್ವಲ್ಪ ಉಪ್ಪಾಕಿ ನಾನು ಬೇಯಿಸಾಕಿಟ್ಟೀನಿ. ಈಗ ಆಲ್ಮೋಸ್ಟ್ ಎಲ್ಲ ಕುದ್ದಾವಿವು. ಇದನ್ನ ನೀರು ತಗೊಂಡು ಒಂದು ಪ್ಲೇಟ್ ಒಳಗೆ ಹಾಕಿಟ್ಕೊಂಡ್ಬಿಡ್ತೀನಿ ನೋಡಿರಿ. ಈ ಕಡೆ ನಾನು ಫಸ್ಟ್ ಮಿಕ್ಸಿಂಗ್ ಬೌಲ್ ತೊಗೊಂಡೀನಿ. ಅದಕ್ಕೆ ಏನೇನು ಹಾಕ್ತೀನಿ ಅಂತೇಳಿ ಇಂಗ್ರೀಡಿಯೆಂಟ್ಸ್ ನೋಡಿರಿ. ಇದು ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗ್ತದೆ. ಆಮೇಲೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದಂತ ಹೇಳ್ಬೋದು. ಓಕೆ, ಫಸ್ಟಿಗೆ ನೋಡಿರಿ, ನಾ ಇಲ್ಲಿ ಆ ಬೌಲ್ ಒಳಗೆ ಕಾರ್ನ್ ಹಾಕ್ಕೊಂಡೀನಿ. ಅದಾದಮೇಲೆ 1 ಕಪ್ಪಷ್ಟು ಸಣ್ಣಗೆ ಹೆಚ್ಚಿರೋ ಟೊಮೆಟೊ, 1 ಕಪ್ಪಷ್ಟು ಈರುಳ್ಳಿ. ನೀವು ಇದನ್ನ ಆಲ್ಮೋಸ್ಟ್ ಸಣ್ಣಗೆ ಹೆರ್ಚಿಬಿಡ್ರಿ. ಅಂದರೆ ದಪ್ಪಿದ್ರೆ ಅಷ್ಟು ಬಾಯಾಗಿ ಸಿಕ್ಕರೆ ಟೇಸ್ಟ್ ಬರೋದಿಲ್ಲ, ಮಕ್ಕಳಿಗೆ ಇಷ್ಟ ಆಗೋದಿಲ್ಲ. ಅದಾದಮೇಲೆ 1 ಕಪ್ಪಷ್ಟು ಕ್ಯಾರೆಟ್ ತುರಿ ಮತ್ತು ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಚಾಟ್ ಮಸಾಲ, ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿ ನೋಡಿರಿ. ನೀವು ಸ್ವೀಟ್ ನೋಡಿಬಿಟ್ಟು ಆಮೇಲೆ ಬೇಕಂದ್ರೆ ಕಡಿಮೆ ಬಿದ್ದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಓಕೆ, ಇದಿಷ್ಟನ್ನೇ ಫಸ್ಟೇ ನೀವು ಮಿಕ್ಸ್ ಮಾಡಿರಿ. ಇನ್ನೂ ಇಂಗ್ರೀಡಿಯೆಂಟ್ಸ್ ಅದಾವ ಹಾಕೋದು, ನಾ ಆಮೇಲೆ ಹೇಳ್ಕೊಂಡು ಹೋಗ್ತೀನಂತ. ಫಸ್ಟ್ ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಂಬಿಡ್ರಿ ಚಲೋ ಹೊತ್ನಾಗೆ. ಅಂದ್ರೆ ಒಂದಿಷ್ಟು ಏನಿರ್ತಾವಲ್ಲ ರೀ, ಎಲ್ಲ ಒಮ್ಮೆ ಹಾಕಕ್ಕೆ ಬರೋಂಗಿಲ್ಲ. ಅವು ವಿಧಾನದೊಳಗೆ ನಾವು ಒಂದೊಂದಾಗೆ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನೀವು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಈಗ ಇದು ಭಾಳ ಅಂದ್ರೆ ಭಾಳ ಒಳ್ಳೇದು ರೀ ಆರೋಗ್ಯಕ್ಕೆ. ಕಾರ್ನ್ ಮತ್ತು ಮೂಳೆಗಳ ಶಕ್ತಿಗಾಯಿತು ಎಲ್ಲ ಇದ್ರೊಳಗೆ ವಿಟಮಿನ್ಸ್ ಇದು ಭಾಳ ಇರ್ತೈತೆ ರೀ. ಸೊ ಹಂಗಾಗಿ ನೀವು ಇದನ್ನು ಬಳಸೋದು ಭಾಳ ಒಳ್ಳೆಯದು. ಹಂಗೆ ತಿನ್ನೋದಕ್ಕಿಂತ ಈ ಟೈಪ ವೆರೈಟಿ ಮಾಡ್ಕೊಂಡು ತಿಂದ್ರೆ ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ಅದಾದಮೇಲೆ ನೋಡಿರಿ, ನಾ ಈಗ 1 ಕಪ್ಪಷ್ಟು ಸೇವ್ ಹಾಕ್ಕೊಂಡೀನಿ. ಸೇವ್ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಸೇವ್ ನಾನು ಫಸ್ಟಿಗೆ ಯಾಕೆ ಹಾಕ್ಕೊಂಡಿಲ್ಲ ಅಂತಂದ್ರೆ, ಅದು ಟೊಮೆಟೊ ಮತ್ತು ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಮತ್ತು ಅದು ಮೆತ್ತಗಾಗ್ಬಿಡ್ತೈತೆ ರೀ ಜಲ್ದಿ. ಅಷ್ಟು ಮೆತ್ತಗಾದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ. ಮತ್ತು ಅದಾದಮೇಲೆ ಒಂದು ಅರ್ಧ ಲಿಂಬೆಹಣ್ಣು ಹಿಂಡ್ಕೊಳಕತ್ತೀನಿ ನೋಡಿರಿ. ಸ್ವಲ್ಪ ಹುಳಿ ಆಗಿದ್ರೆ ಸ್ನ್ಯಾಕ್ಸ್ ತಿನ್ನೋಕೆ ರುಚಿಯಾಗಿರ್ತದೆ ಅಂತೇಳಿ ನನ್ನ ಅನಿಸಿಕೆ. ನಿಮ್ಗೆ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಆಪ್ಷನಲ್ಲ. ಈಗ ನೋಡಿರಿ, ನಮ್ಮದು ದಿಢೀರಂತ ಬರೀ 2 ನಿಮಿಷನಾಗ ನಮ್ಮದು ಚಾಟ್ ಒಂದು ರೆಡಿ ಆತ್ರಿ. ಈಗ ಮಳೆಗಾಲಲ್ರಿ, ಮಳೆ ಬರೋ ಟೈಮ್ದಾಗ ಬಿಸಿ ಬಿಸಿ ಕಾಫಿ ಅಥವಾ ಟೀ ಜೊತೆ ಈ ಟೈಪ್ ಮಾಡಿಕೊಂಡು ತಿನ್ನಿರಿ. ಅದ್ರ ಮಜಾನ ಬೇರೆ ಇರ್ತೈತಿ. ಖಂಡಿತ ನೀವು ಈ ರೆಸಿಪಿನ ಮನ್ಯಾಗ ಒಂದು ಸಲ ಟ್ರೈ ಮಾಡಿ ನೋಡಿರಿ, ಎಷ್ಟು ಕಲರ್ಫುಲ್ ಆಗೈತೆ ಅಂತ ಹೇಳ್ಬಿಟ್ಟು. ಟೇಸ್ಟ್ ಕೂಡ ಅಷ್ಟೇ ಸೂಪರ್ ಆಗಿರ್ತೈತೆ. ಥ್ಯಾಂಕ್ ಯು.